ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 112 ಇದು ಭಕ್ತರ ಧನ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ಕೀರ್ತನೆಗಳು 112 3 ಮತ್ತು 4 ನಾವು ಓದಿಕೊಳ್ಳುವುದಾದರೆ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವೂ ನೀತಿಯುಳ್ಳ ದೇವರೇ ಆ ಜ್ಯೋತಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಯಾರು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೀತಾರೋ, ಆ ಭಯಭಕ್ತಿಯ ಜೊತೆಗೆ ಆತನ ಆಜ್ಞೆಗಳನ್ನು ಪಾಲಿಸಿ ಆತನ ಆಜ್ಞೆಗಳಲ್ಲಿ ಆನಂದ ಪಡ್ತಾರೋ ಅವರು ನೀತಿವಂತರು. ಅವರ ಸಂತಾನ ಬಲಿಷ್ಠ ಆಗ್ತದೆ ಅನ್ನುವುದಾಗಿ ಕರ್ತನಲ್ಲಿ ಮಾತನಾಡ್ತಾನೆ. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ನಿಮ್ಮನ್ನು ನಿರುತ್ಸಾಹಗೊಳಿಸಬಾರದು. ಏಕೆಂದರೆ ನೀವು ಕರ್ತನನ್ನು ಬಿಗಿಯಾಗಿ ಹಿಡಿದುಕೊಂಡು, ಕರ್ತನನ್ನು ನೀವು ಬಿಗಿಯಾಗಿ ಹಿಡಿದುಕೊಂಡಾಗ ಪರಿಸ್ಥಿತಿ ಏನೇ ಇರಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಜಯಿಸುವುದಕ್ಕೆ ಕರ್ತನು ನಿಮಗೆ ಸಹಾಯ ಮಾಡ್ತಾನೆ. ಕರ್ತನು ನಿಮಗೆ ಸಹಾಯ ಮಾಡ್ತಾನೆ. ಯಾಕಂದರೆ ಕೀರ್ತನೆಗಳು 112 ನಾವು 9 ನಾವು ನೋಡ್ತೇವೆ, ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಕರ್ತನು ಹೇರಳವಾಗಿ, ಉದಾರ ಅಂತಂದರೆ ಲೆಕ್ಕವಿಲ್ಲದಷ್ಟು. ಇಲ್ಲಿ ಬಡವರಿಗೆ ಉದಾರವಾಗಿ ಕೊಡ್ತಾನೆ. ಅವನ ನೀತಿಯ ಫಲವು ಸದಾಕಾಲ ಇರುವುದು. ಅಂದರೆ ಕರ್ತನ ನೀತಿಯ ಫಲ ಅದು ಸದಾಕಾಲ ಇರ್ತದೆ. ಪ್ರಿಯರೇ, ಅದೊಂದು ಮಹಿಮೆ. ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ಕೈ ಕೆಲಸಗಳು ನಿತ್ಯ ಸತ್ಯತೆಯನ್ನು ತೋರ್ಪಡಿಸುವಂಥವಾಗಿದ್ದಾವೆ. ಪ್ರಿಯರೇ, ಪ್ರತಿಯೊಂದು ಕಷ್ಟಕರ ಪರಿಸ್ಥಿತಿಯನ್ನು ನೀವು ನೆನೆಸಬಹುದು. ಈ ಕಷ್ಟ ನನಗೇ ಬರಬೇಕಾ? ಈ ಕಷ್ಟ ಯಾಕೆ ನನಗೆ ಬಂದಿದೆ? ಕುಟುಂಬದಲ್ಲಿ ಯಜಮಾನರು ನನ್ನ ಮಾತು ಕೇಳ್ತಲ್ವಲ್ಲ, ಕುಟುಂಬದಲ್ಲಿ ಹೆಂಡತಿ ನನ್ನ ಮಾತು ಕೇಳ್ತಲ್ವಲ್ಲ ಎಂಬುದಾಗಿ ನೀವು ದುಃಖಪಟ್ಟಿರಬಹುದು. ಆದರೆ ಕರ್ತನು ನಮ್ಮ ಮಾತಿಗೆ ಸ್ಪಂದಿಸುವವನಾಗಿದ್ದಾನೆ. ಎಂತಹ ಕಷ್ಟಕರವಾದಂಥ ಸನ್ನಿವೇಶ ಆಗಲಿ, ದೇವರು ನಿನ್ನನ್ನು ಕಾಯುವವನಾಗಿದ್ದಾನೆ. ನೋಡಿ, ಕೀರ್ತನೆಗಳು 115 ನಾವು ನೋಡ್ತೇವೆ. 15:12 ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆಶೀರ್ವದಿಸುವವನಾಗಿದ್ದಾನೆ. ಪ್ರಿಯರೇ, ಯೆಹೋವ ಕರ್ತನು ನಮ್ಮನ್ನು ಇಂದು ನೆನಪು ಮಾಡಿಕೊಂಡಿದ್ದಾನೆ. ಯೇಸು ಸ್ವಾಮಿ ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ಹಸುಗೂಸುಗಳು, ನವಜಾತ ಶಿಶುಗಳನ್ನು ಒಳಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನ ಆಶೀರ್ವದಿಸುವವನಾಗಿದ್ದಾನೆ. ಪ್ರಿಯರೇ, ಆತನು ಆಲೋಚನಕರ್ತನು, ಆಶೀರ್ವದಿಸುವವನು, ನಡೆಸುವವನು, ಕಾಯುವವನು, ಕಟ್ಟುವವನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಕಾರಣಕ್ಕೆ ನ್ಯಾಯವನ್ನು ಸ್ಥಾಪಿಸುವಂಥ ನನ್ನ ದೇವರಾಗಿದ್ದಾರೆ. ನಾವು ಆತನಿಗೆ ಮೊರೆ ಇಟ್ಟಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ನಾವು ಇಕ್ಕಟ್ಟಿನಲ್ಲಿದ್ದಂಥ ಸಂದರ್ಭ ಸಮಯ ಸನ್ನಿವೇಶದಲ್ಲಿ ಪ್ರಾರ್ಥಿಸಿದಾಗ ಆತನು ನಮ್ಮನ್ನು ಆ ಇಕ್ಕಟ್ಟಿನ ಸ್ಥಳವನ್ನು ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸ್ತಾನಂತೆ. ಆ ಇಂಬಾದ ಸ್ಥಳಕ್ಕೆ ಸೇರಿಸುವುದರ ಜೊತೆಗೆ ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸ್ತಾನಂತೆ. ಪ್ರಿಯರೇ, ಕರ್ತನು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸ್ತಾನೆ. ಆತನು ಒಳ್ಳೆಯವನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಪ್ಪ, ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸ್ವಾಮಿ ಪ್ರಾರ್ಥಿಸ್ತೇವಪ್ಪ. ಯೇಸುವೆ,
ಸೆವೆನ್ ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸ್ವಾಮಿ ದೇವರೇ, ವಿಶೇಷವಾಗಿ ಸ್ವಾಮಿ ಅವರ ಹೃದಯಗಳು ಬಯಸುವಂಥದ್ದನ್ನು ಕೊಡು ಸ್ವಾಮಿ. ಅವರ ಕುಟುಂಬಗಳನ್ನು ಸರಿ ಮಾಡು ದೇವರೇ. ಅಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವೇ, ನಿಮ್ಮ ರಕ್ತದ ಮೂಲಕ ಸ್ವಾಮಿ ಕುಟುಂಬಗಳಲ್ಲಿ ಒಂದು ಸೌಖ್ಯ ಬರಲಿ, ಕುಟುಂಬದಲ್ಲಿ ಒಂದು ಸಮಾಧಾನ ಬರಲಿ, ಕುಟುಂಬದಲ್ಲಿ ನೆಮ್ಮದಿ ಬರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.